ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾರೆ, ನಮ್ಮ ಅಧ್ಯಕ್ಷರು ಇಲ್ಲಿ ಏನೇನು ನಡೆದಿದೆ ಅಂತ ಡೀಟೇಲ್ಸ್ಗೆ ನಮಗೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರ ನಾನು ಏನಾದರೂ ತಗೋಬೇಕು ಅಂತ ಅಂದರೆ ಒಂದು ಕಡೆ ಡಿಸಿಷನ್ ತಗೊಳಕ್ಕಾಗಲ್ಲ. ಅದಕ್ಕೋಸ್ಕರ ಇನ್ನೊಂದು ಕಡೆ ಏನಾಗಿದೆ ಅಂತ ಅವ್ರ ಡಿಸಿಷನ್ನು ಕೇಳೋಣ ಅಲ್ವಾ ಅಧ್ಯಕ್ಷರು ಅಂತ ಹೇಳ್ಬೇಕಾದ್ರೆ ಅಧ್ಯಕ್ಷರು ಹಾಗೆ ಇನ್ಸ್ಪೆಕ್ಟರ್ ಮುಖನ ನೋಡ್ತಾ ಇರ್ತಾನೆ. ಆಗ ವಿಕ್ರಮ್ ಈ ಕಡೆ ಸಿದ್ಧಾರ್ಥ್ ಹತ್ತ ಬಂದ್ಬಿಟ್ಟು, ಮಿಸ್ಟರ್ ಸಿದ್ಧಾರ್ಥ್, ಆಕ್ಸಿಡೆಂಟ್ ಮಾಡಿದ್ರೋ ಇಲ್ವೋ ಅಂತ ನಿಮಗೆ ಗೊತ್ತು, ಅದನ್ನ ನೀವೇ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ಧಾರ್ಥ್ ಅವ್ರ ಮುಖನೇ ನೋಡ್ತಾ ಹೇಳ್ತಾ ಇರ್ತಾನೆ, ಸರ್ ನಾವು ಅವತ್ತು ಹೋಗ್ತಾ ಇದ್ವಿ, ಯಾರೋ ನಮ್ಮ ಮುಂದೆ ಬಂದು ಕಾರಲ್ಲಿ ಅವ್ರನ್ನ ಗುದ್ದಿಸ್ಕೊಂಡು ಹೋದ್ರು. ಅವ್ರು ಮುಂದೆ ಹೋದ್ರು, ಆದರೆ ನಾನು ಕಾಪಾಡೋಕ್ಕೆ ಅಂತ ಹೋದೆ. ಅವಾಗ ನನ್ನ ಫ್ರೆಂಡ್ ಹೇಳ್ದೆ, ನಿನ್ನ ಕೆರಿಯರ್ ಇಂಪಾರ್ಟೆಂಟು, ಇವಾಗ ನೀನೇನಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ನಿನ್ನ ಮೇಲೆ ಬರುತ್ತೆ ಕಣೋ, ಬಾರೋ ಹೋಗೋಣ ಅಂತ ಈ ಥರ ಹೋದ್ವಿ ಅಂತ ಹೇಳ್ತಿರ್ಬೇಕಾದ್ರೆ ಅವ್ನ ಮಾತ ಕೇಳಿ ಮನೆಯವ್ರಿಗೆಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ. ಹಾಗೆ ಶಾರದನು ಸಹ ಸಿದ್ದುನೇ ನೋಡ್ತಾ ಇರ್ತಾಳೆ. ಆವಾಗ ವಿಕ್ರಮ್ ಹೇಳ್ತಾ ಇರ್ತಾನೆ, ನೀವು ಆಕ್ಸಿಡೆಂಟ್ ಮಾಡಿಲ್ಲ ಅನ್ನೋಕ್ಕೆ ಏನಾದರೂ ಸಾಕ್ಷಿ ಇದೆಯಾ ಅನ್ಬೇಕಾದ್ರೆ, ಸರ್ ನನ್ನ ಹತ್ರ ಯಾವುದು ಸಾಕ್ಷಿ ಇಲ್ಲ, ಇದಕ್ಕೆಲ್ಲ ಸಾಕ್ಷಿ ಆ ದೇವ್ರೊಬ್ಬ ಅಂತ ಸಿದ್ಧಾರ್ಥ್ ಹೇಳ್ತಾ ಇರ್ತಾನೆ. ನೋಡಿ ಸರ್, ನನ್ನ ಹತ್ರ ಯಾವ ಸಾಕ್ಷಿ ಇಲ್ಲ, ಆ ದೇವರೇ ಹೇಳಬೇಕು ಅಂತ ಅಂದಾಗ, ವಾವ್ ಸೂಪರ್, ನೀವೊಂಥರ ಸೂಪರ್ ಸಿದ್ಧಾರ್ಥ್ ಅವರೇ, ಈ ಥರ ಸಾಕ್ಷಿ ಹೇಳೋಕ್ಕೆ ಆ ದೇವ್ರೇನಾದರೂ ಬಂದ್ಬಿಡ್ತಾನ ಅಂತ ನಗಾಡ್ಕೊಂಡು ಇಲ್ಲಿ ವಿಕ್ರಮ್ ಹೇಳ್ತಾ ಇರ್ತಾನೆ. ಅಲ್ಲ ಸಿದ್ಧಾರ್ಥ್ ಅವರೇ, ನೀವು ಇನ್ನೋಸೆಂಟ್ ಅಂತ ನಾವು ಯಾವ ರೀತಿ ನಂಬೋದು ಹಾಗಾದರೆ ಅಂತ ಇನ್ಸ್ಪೆಕ್ಟರ್ ಹೇಳ್ಬಿಟ್ಟು, ಇಲ್ಲಿ ಯಾರೋ ಮಗಳಿದ್ದಾಳಂತಲ್ಲ ಅವ್ರು ಯಾರು ಅಂತ ಅಂದಾಗ, ಇಲ್ಲೇ ನಿಂತಿದ್ದಾರೆ ನೋಡಿ ಶಾರದಾ ಅಂತ ಅಂದ್ಬಿಟ್ಟು ಈ ಕಡೆ ಅಧ್ಯಕ್ಷರು ಶಾರದನ್ನ ತೋರಿಸ್ತಾ ಇರ್ತಾರೆ. ಓಕೆ, ನೀವಾ ಶಾರದವ್ರೆ ಎಲ್ಲರೂ ಸಹ ಸಿದ್ಧಾರ್ಥ್ನೇ ಕೊಲೆ ಮಾಡಿದ್ದು ನಿಮ್ಮ ಅಪ್ಪನ ಅಂತ ಹೇಳ್ತಾ ಇದ್ದಾರೆ, ನೀವೇನಂತ ಹೇಳ್ತೀರಾ ಅಂತ ಹೇಳ್ಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಾ ಇರ್ತಾರೆ, ನನಗೇನು ಅಷ್ಟು ಗೊತ್ತಿಲ್ಲ ಸರ್, ಮೇಲ್ನೋಟಕ್ಕೆ ನೋಡಿದ ನನ್ನ ಪ್ರಕಾರ ನಮ್ಮಪ್ಪಂಗೆ ಆಕ್ಸಿಡೆಂಟ್ ಆದಾಗ ಅಲ್ಲಿ ಸಿದ್ದು ಇದ್ರು ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ತುಂಬ ಶಾಕ್ ಆಗಿ ಶಾರದನ್ನೇ ನೋಡ್ತಾ ಇರಬೇಕಾದ್ರೆ ಶಾರದಾ ಹೇಳ್ತಾಳೆ, ಆ ಜಾಗದಲ್ಲಿ ಇವರು ಇತ್ತಲ್ಲ, ಅದಕ್ಕೆ ನನಗೆ ಸ್ವಲ್ಪ ಅನುಮಾನ ಬಂತು ಅಂತ ಅಂದಾಗ ಸಿದ್ದುಗಂತೂ ತುಂಬ ಬೇಜಾರಾಗ್ತಾ ಇರುತ್ತೆ. ಈ ಕಡೆ ಜ್ಯೋತಿಕನು ತುಂಬ ಬೇಜಾರು ಮಾಡ್ಕೊತಿರ್ಬೇಕಾದ್ರೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಶಬಾಷ್ ಕಣೆ ಶಬಾಷ್, ಉಂಡು ಮನೆಗೆ ಎರಡು ದ್ರೋಹ ಮಾಡೋದು ಅಂದರೆ ಇದೇ ಕಣೆ ಇದೇ. ದೊಡ್ಡವರು ನಿನ್ನಂತರ ನೋಡೇ ಗಾದೆನ ಬರ್ದಿರ್ಬೋದು, ಸ್ವಲ್ಪನಾದ್ರೂ ನಿಯತ್ತಂತ ಇದ್ರೆ ನೀನು ಸಿದ್ದು ಮೇಲೆ ಈ ಥರ ಅಪರಾಧನ ಮಾಡ್ತಾ ಇದ್ದ ಅಂತ ಹೇಳ್ತಾ ಇರಬೇಕಾದ್ರೆ ತುಂಬ ಕಣ್ಣೀರು ಹಾಕೊಂಡು ಶಾರದಾ ನಿಂತ್ಕೊಬಿಡ್ತಾಳೆ. ಆದರೆ ಈ ಕಡೆ ಅಧ್ಯಕ್ಷರು ಮಾತ್ರ ತುಂಬ ಒಳೊಳಗೆ ಖುಷಿ ಪಡ್ತಾ ಇರ್ತಾರೆ. ಮತ್ತೆ ಪಾರಿಜಾತ, ಆಳದವಳೆ ಎಲ್ಲಿಂದ ಬಂದು ನಮ್ಮ ಮನೆಗೆ ಸೇರ್ಕೊಂಡೆ ಅಂತ ಬೈತಾ ಇರಬೇಕಾದ್ರೆ ಜ್ಯೋತಿಕನು ಸಹ ತುಂಬ ಕೋಪ ಮಾಡ್ಕೊಂಡು, ಶಾರದಾ ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೇನಾದರೂ ಪ್ರಜ್ಞೆ ಇದೆಯಾ, ಇಷ್ಟು ಸಲ ಊರಿನವರು ಟಾರ್ಚರ್ ಕೊಟ್ಟಿದ್ದು ಸಾಕಾಗಿಲ್ಲ ಅಂತ ಇಷ್ಟೊತ್ತು ಅವರು ಟಾರ್ಚರ್ ಕೊಟ್ಟರು, ಇವಾಗ ನೀನು ಬೇರೆ ಈ ಥರ ಇನ್ಸ್ಪೆಕ್ಟರ್ ಮುಂದೆ ಹೇಳ್ತಾ ಇದೆಯಾ ಅಂತ ಕೋಪ ಮಾಡ್ಕೊಂಡು ಬೈತಾ ಇರಬೇಕಾದ್ರೆ ಸಿದ್ದು ಮಾತ್ರ ಹಾಗೆ ಶಾರದಾನ ನೋಡ್ತಾ ಇರ್ತಾನೆ. ಆಗ ಕೋಪ ಮಾಡ್ಕೊಂಡು ಜ್ಯೋತಿಕಾ, ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಯು ಅಂತ ಬೈತಾ ಇರ್ತಾಳೆ. ಅವಾಗ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾನೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಬರ್ತೀರಾ ಸಿದ್ಧಾರ್ಥ್ ಅವರೇ ಅಂತ ಅನ್ಬೇಕಾದ್ರೆ ಸಿದ್ದು ಹೋಗ್ತಾ ಇರ್ತಾನೆ. ಆವಾಗ ಅವರ ಮಾವ ಬಂದ್ಬಿಟ್ಟು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ದಶರಥ ಕೇಳ್ತಾ ಇರಬೇಕಾದ್ರೆ, ಟೇಕ್ ಎ ಬ್ರೇಕ್ ಸರ್, ನೀವು ಟೆನ್ಷನ್ ತೊಗೋಬೇಡಿ, ಒಂದೆರಡು ನಿಮಿಷ ಬರ್ತೀನಿ ಅಂತ ಸಿದ್ದುನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಈ ಕಡೆ ಮಾತ್ರ ಜ್ಯೋತಿಕಾ ಪಾರಿಜಾತ ಶಾರದನ್ ಮಾತ್ರ ಗುರಾಯಿಸ್ಕೊಂಡೆ ನೋಡ್ತಾ ಇರ್ತಾರೆ. ಈ ಕಡೆ ಅಧ್ಯಕ್ಷನಿಗೆ ಮಾತ್ರ ತುಂಬ ಖುಷಿ ಆಗ್ತಿರುತ್ತೆ. ಇನ್ನೊಂದು ಕಡೆ ಗೆಸ್ಟ್ ರೂಮ್ ತೋರ್ಸೋಕ್ಕೆ ಅಂತ ಮುರಳಿ ವೈದೇಹಿನ ಕರ್ಕೊಂಡು ಬರ್ತಾ ಇರ್ತಾನೆ. ಗೆಸ್ಟ್ ರೂಮ್ ಒಳಗೆ ಕರ್ಕೊಂಡ್ಬಂದ್ಬಿಟ್ಟು ವೈದೇಹಿನ ಕೈ ಹಿಡ್ಕೊಂಡು, ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ ವೈದೇಹಿ, ನನ್ನ ಕನಸಿನ ಕನ್ಯೆ ನೀನು ಇವತ್ತು ನಮ್ಮ ಮನೇಲಿದೆಯಾ ಅಂತ ಅಂದರೆ ನಂಬಕ್ಕೆ ಆಗ್ತಿಲ್ಲ ಅಂತ ಖುಷಿಯಿಂದ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ರೀ ಏನು ಮಾಡ್ತಾ ಇದ್ದೀರಾ, ಯಾರಾದರೂ ನೋಡಿದರೆ ಏನು ಗತಿರಿ ಅಂತ ಅನ್ಬೇಕಾದ್ರೆ, ಅಯ್ಯೋ ವಿಮಲ ಇಲ್ಲಿಗೆ ಬರೋಕ್ಕಾಗಲ್ಲ, ಹಾಗೆ ಮಾವ ಅಂತೂ ಬರೋದೇ ಇಲ್ಲ, ಜಲಜಗೆ ಹೇಳಿದಿನ ತಾನೇ ನಿನ್ನ ಕೆಲಸ ನೀನು ಮಾಡ್ಕೊಂಡಂದಮೇಲೆ ಯಾರು ಬರ್ತಾರೆ, ನಾವಿಬ್ಬರೇ ಅಂತ ಹೇಳ್ತಿರ್ಬೇಕಾದ್ರೆ, ಆದರೂ ನಮ್ಮ ಹುಷಾರಲ್ಲಿ ನಾವು ಇರಬೇಕು ಕಣ್ರಿ ಅಂತ ವೈದೇಹಿ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ, ಮದುವೆ ಆಗಿರೋ ಗಂಡನ ಜೊತೆ ಈ ಥರ ಬಂದರೆ ಎಲ್ಲರೂ ಸಹ 1000 ಕಣ್ಣುಗಳು ನಮ್ಮ ಮೇಲೆ ಇದ್ದೇ ಇರ್ತವೆ ಅಂದಾಗ, ಮದುವೆ ಆದಾಗಿಂದಲೂ ಸಹ ನೋಡ್ತಾ ಇದೆಯಾ, ನನ್ನ ಬಗ್ಗೆ ನಿನಗೇನು ಅಂತ ಗೊತ್ತಿಲ್ವಾ ಅಂತ ಅವಳು ಭುಜನ ಹಿಡ್ಕೊಂಡು ಹೇಳ್ತಾ ಇರ್ತಾನೆ. ನೋಡು, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಪ್ರತಿಯೊಂದು ನಾನು ಒಬ್ಸರ್ವ್ ಮಾಡಿ ನಿನ್ನನ್ನು ಇಲ್ಲಿಗೆ ಕರ್ಕೊಬಂದಿರೋದು, ನಾನು ಅಂದ್ಕೊಂಡಂಗೆ ಏನಾರು ಆದರೆ ಎಲ್ಲ ಪ್ರಶ್ನೆಗೆ ನಿನಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಮುಖನೇ ವೈದೇಹಿ ನೋಡ್ತಾ ಇರ್ತಾಳೆ. ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ತಾಳ್ಮೆಯಿಂದ ಇರಬೇಕು ಅಷ್ಟೇ ಅಂತ ಅಂದಾಗ ವೈದೇಹಿ, ಹೌದಾ, ಹಾಗಾದರೆ ಏನು ಪ್ಲ್ಯಾನ್ ಮಾಡಿದ್ದೀರಾ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮುರಳಿ ಅದೇನು ಅಂತ ಪ್ಲಾನ್ ಹೇಳ್ತೀನಿ ಅಂತ ಆ ಪ್ಲಾನ್ನ ಹೇಳ್ತಿರ್ತಾನೆ. ಅವಾಗ ಮತ್ತೆ ವೈದೇಹಿ ಹೇಳ್ತಾಳೆ, ಇನ್ನು ಎಷ್ಟು ದಿನ ಈ ಕತ್ಲೆ ಸಂಬಂಧದಲ್ಲಿ ನಾವು ಇರಬೇಕು ಅದು ನನಗೆ ಗೊತ್ತಿಲ್ಲ ಮುರಳಿ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾ ಇರ್ತಾನೆ, ನಾವು ಬೆಳಕು ಬರೋವರೆಗೂ ನಾವು ಕಾಯಲೇಬೇಕು, ಇಷ್ಟು ದಿನ ನಮಗೆ ಒಳ್ಳೆ ದಿನಗಳು ಬರ್ತವೆ ಅಂತ ತಾನೇ ನಾವು ಕಾಯ್ತಾ ಇರೋದು ಅನ್ಬೇಕಾದ್ರೆ ವೈದೇಹಿ ಹೇಳ್ತಾ ಇರ್ತಾಳೆ, ನನಗೂ ಕಾದು ಕಾದು ಸಾಕಾಗೋಗಿದೆ ಮುರಳಿ ಅಂತ ಹೇಳ್ತಾ ಇರಬೇಕಾದ್ರೆ, ಏನು ಮಾಡೋಕ್ಕಾಗಲ್ಲ, ಟೈಮ್ಗೋಸ್ಕರ ಕಾಯ್ತಾ ಇದ್ದೀವಿ ಅಂತ ಅಂದರೆ ಇನ್ನು ಸ್ವಲ್ಪ ದಿನವರೆಗೂ ಕಾಯೋಣ ಅಂತ ಹೇಳ್ತಾ ಇರ್ತಾನೆ.
ಎಲ್ಲದಕ್ಕೂ ನಾನು ಪರಿಹಾರನ ಕಂಡಿಡ್ಕೋತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ಐ ಪ್ರಾಮಿಸ್ ಅಂತ ಪ್ರಾಮಿಸ್ ಮಾಡಿ ಅವಳನ್ನ ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ವಿಕ್ರಮ್ ಕರ್ಕೊಂಬಂದಿರ್ತಾನೆ ಸಿದ್ಧಾರ್ಥನ. ಅವಾಗ ಹೇಳ್ತಾ ಇರ್ತಾನೆ, ಐ ಬಿಲೀವ್ ಮೀ ಪ್ಲೀಸ್, ನನ್ನನ್ನು ನಂಬಿ ಇನ್ಸ್ಪೆಕ್ಟರ್, ಖಂಡಿತ ನಾನು ಆಕ್ಸಿಡೆಂಟ್ ಮಾಡಿಲ್ಲ, ಆಕ್ಸಿಡೆಂಟ್ ಮಾಡಿದ ಜಾಗದಲ್ಲಿ ನಾನು ಇದ್ದೆ, ಆದರೆ ಬಟ್ ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರ್ತಾರೆ, ಕೂಲ್ ಡೌನ್, ಯಾಕೆ ಇಷ್ಟು ಟೆನ್ಷನ್ ತಗೋತಾ ಇದ್ದೀರಾ, ನೀವೇನು ತಪ್ಪು ಮಾಡಿಲ್ಲ ಅಂತ ನನ್ನ ಮನಸ್ಸಾಕ್ಷಿ ಹೇಳ್ತಾ ಇದೆ, ಆದರೆ ನಿಮ್ಮ ಹತ್ರ ಯಾವುದೇ ರೀತಿ ಸಾಕ್ಷಿ ಇಲ್ಲ, ಅದನ್ನೇ ಇಟ್ಕೊಂಡು ನಿಮ್ಮ ಹತ್ರ ಯಾವುದೂ ಸಾಕ್ಷಿ ಇಲ್ವಲ್ಲ, ಅದಕ್ಕೋಸ್ಕರ ದುಡ್ಡನ್ನ ಕಿತ್ಕೋಬೇಕು ಅಂತ ಊರು ಜನವರೆಲ್ಲರೂ ಸಹ ಆಸೆ ಪಡ್ತಿದ್ದಾರೆ, ಐ ನೋಟಿಸ್ ದಟ್ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನಾವೇ ಏನಾದರೂ ಮಾಡಬೇಕು ಅಂತ ಇನ್ಸ್ಪೆಕ್ಟರ್ ವಿಕ್ರಮ್ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಸಹ ಯೋಚನೆ ಮಾಡ್ತಿರ್ಬೇಕಾದ್ರೆ ವಿಕ್ರಮ್ ಮತ್ತೆ ಹೇಳ್ತಾನೆ, ನೀವು ಅವತ್ತು ನಿಮ್ಮ ಕಾರಲ್ಲಿ ಬಂದಿದ್ರ ಅಂದಾಗ, ಇಲ್ಲ ಸರ್ ನಾನು ನನ್ನ ಫ್ರೆಂಡ್ ಕಾರಲ್ಲಿ ಬಂದಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ, ನಾಟ್ ರಾಂಗ್, ಆ ಕಾರು ಹೈಯಂತಾನೆ ಅಂತ ಅನ್ಬೇಕಾದ್ರೆ ಶಾಕ್ ಆಗಿ ಅವನ್ನೇ ನೋಡ್ತಿರ್ಬೇಕಾದ್ರೆ ಯಾಕಾಗಿ ನೋಡ್ತಿದ್ದೀರಾ ಅಂತ ಮತ್ತೆ ವಿಕ್ರಮ್ ಸಿದ್ದನ್ನ ಕೇಳ್ತಾ ಇರ್ತಾನೆ. ಆ ಕಾರಲ್ಲಿ ಎಲ್ಲ ಫ್ಯೂಚರ್ ಇದೆಯಾ ಅಂತ ಕೇಳಬೇಕಾದ್ರೆ, ಹಾಂ ಸರ್, ನ್ಯೂ ಅಡಿಷನ್, ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇರಬೇಕಾದ್ರೆ, ಓ ಪರ್ಫೆಕ್ಟ್, ಆಗಾದರೆ ಆ ಕಾರಲ್ಲಿ ಇನ್ಸಿಡೆಂಟ್ ರೆಕಾರ್ಡ್ ಆಗಿದ್ದೆಲ್ಲ ಇರುತ್ತೆ ಆ ಡ್ಯಾಶ್ ಕಾರ್ಡಲ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದುಗೂ ಸಹ ಸ್ವಲ್ಪ ಪ್ಲ್ಯಾನ್ ಮಾಡೋಕ್ಕೆ ಅವಕಾಶ ಸಿಕ್ತಂಗೆ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಅಧ್ಯಕ್ಷರ ಹತ್ರ ಬಂದು ಆ ಬಾಬು ಹೇಳ್ತಾ ಇರ್ತಾನೆ, ಏನು ಗೌಡ್ರೆ ಅವ್ರನ್ನ ಕರ್ಕೊಂಡೋಗಿ ಸೈಡಲ್ಲಿ ಮಾತಾಡ್ತಾ ಇದ್ದಾರಲ್ಲ ಇನ್ಸ್ಪೆಕ್ಟ್ರ್, ಏನು ಮಾತಾಡ್ತಾ ಇರ್ಬೋದು ಅಂತ ಅನ್ಬೇಕಾದ್ರೆ ಅಧ್ಯಕ್ಷ, ನನಗೂ ಯಾಕೋ ಡೌಟ್ ಬರ್ತಿದೆ ಕಣೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಅಧ್ಯಕ್ಷ ಹೇಳ್ತಾ ಇರ್ತಾನೆ, ನಾವು ಇಷ್ಟೆಲ್ಲ ಮಾತಾಡಿದ್ರು ಸಹ ಯಪ್ಪ ಅಲ್ಲಿ ಕರ್ಕೊಂಡೋಗಿ ಮಾತಾಡ್ತಿದ್ದಾನೆ ಅಂತ ಅಂದರೆ ಏನಾದರೂ ದುಡ್ಗಿಟ್ಟು ಕೊಟ್ಟು ಮಾತಾಡಿಸ್ತಾ ಇದ್ದಾನ, ಹೇಗಾದ್ರಾಗಲಿ ನಾವು ಸ್ವಲ್ಪ ಹುಷಾರಾಗಿರ್ಬೇಕಪ್ಪ ಅಂತ ಅಧ್ಯಕ್ಷ ಹೇಳ್ತಾ ಇರ್ತಾನೆ. ಮತ್ತು ಊರಿನ ಜನೊಬ್ಬರು ಹೇಳ್ತಾ ಇರ್ತಾರೆ, ಅಲ್ಲ ಏನಾದರೂ ಡೀಲ್ ಕೊಟ್ಟಿದ್ದಾನ, ಈ ಥರ ಮಾತಾಡ್ತಾ ಇದ್ದಾನಲ್ಲ ಅಂತ ಅನ್ಬೇಕಾದ್ರೆ ಮತ್ತೆ ಅಧ್ಯಕ್ಷ ಹೇಳ್ತಾ ಇರ್ತಾನೆ, ಸ್ವಲ್ಪ ಸುಮ್ಮನಿರಲ್ಲ, ಅದೇನು ನಡ್ತಿದೆ ಅಂತ ತಿಳ್ಕೊಳ್ಳೋಣ ಅಂತ ಎಲ್ಲರಿಗೂ ಸುಮ್ಮನಿರಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ವಿಕ್ರಮ್ ಮತ್ತು ಸಿದ್ದು ಇಬ್ಬರು ಸಿಕ್ಕಾಬಟ್ಟೆ ಮಾತಾಡ್ತಾ ಇರ್ತಾರೆ. ಹಾಗೆ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದನ್ನು ನೋಡಿದ ಅಧ್ಯಕ್ಷ, ಏನೋ ಮಾತಾಡ್ತಿದ್ದಾರೆ, ಮಾತಾಡಲಿ ಬಿಡು, ನಾವು ಆಮೇಲೆ ಡಿಸಿಷನ್ ತೊಗೋಣ, ನಮ್ಮ ಕಡೆಗೆ ಬರೋ ಹಾಗೆ ಇನ್ಸ್ಪೆಕ್ಟರ್ನ ಮಾಡ್ಕೊಳ್ಳೋಣ ಅಂತ ಎಲ್ಲರಿಗೂ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ದಶರಥ, ಸುಮಿತ್ರಾ, ಈ ಕಡೆ ಪಾರಿಜಾತ ಎಲ್ಲರೂ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಾಗ ಶಾರದಾ ಕೈ ಮುಗಿದು ಹೇಳ್ತಾ ಇರ್ತಾಳೆ, ದಯವಿಟ್ಟು ನನ್ನ ಕ್ಷಮಿಸಿ, ನಾನು ಬೇಕು ಅಂತ ಏನು ಹೇಳಿಲ್ಲ, ನಾನು ನಿಜನೇ ಹೇಳಿದ್ದು, ಅವತ್ತು ನಡೆದಿದ್ದು ಏನು ಘಟನೆ ಇತ್ತು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ, ನಾನು ಸಿದ್ದುನೇ ಕೊಲೆ ಮಾಡಿದ್ದು ಅಂತ ನಾನು ಹೇಳ್ತಾ ಇಲ್ಲ, ಆ ಜಾಗದಲ್ಲಿ ಅವತ್ತು ಸಿದ್ಧಾರ್ಥ ಅವರು ಇದ್ದರು, ಅದಕ್ಕೋಸ್ಕರ ನಾನು ಈ ಥರ ಹೇಳಿದೆ, ನನಗೆ ಸತ್ಯನ ಹೇಳಲೇಬೇಕು, ಇಲ್ಲ ಅಂತಂದರೆ ನನಗೆ ಮನಃಶಾಂತಿಗೆ ನೆಮ್ಮದಿ ಇರಲ್ಲ, ಅದಕ್ಕೋಸ್ಕರ ನಾನು ಸತ್ಯ ಅಲ್ಲಿ ಏನು ನಡೆದಿದ್ದನ್ನು ಅಷ್ಟೇ ಹೇಳಿದ್ದು, ನನ್ನ ದಯವಿಟ್ಟು ಕ್ಷಮಿಸಿ ಅಂತ ದಶರಥ ಹತ್ರ ಹೇಳ್ತಾ ಇರ್ತಾಳೆ. ಆದರೆ ಜ್ಯೋತಿಕಾ ಮಾತ್ರ ತುಂಬ ಕೋಪ ಮಾಡ್ಕೊಂಡು ಶಾರದನ್ನ ಏನು ನೋಡ್ತಾ ಇರಬೇಕಾದ್ರೆ ಶಾರದಾ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಇದರಲ್ಲಿ ತಪ್ಪು ಯಾವುದು ಸರಿ ಯಾವುದು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಅಪ್ಪನ ಕಳ್ಕೊಂಡು ನಾನು ಮಾತ್ರ ಅನಾಥೆ ಆಗಿಬಿಟ್ಟೆ ಅಂತ ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಸುಮಿತ್ರನು ಸಹ ತುಂಬ ಬೇಜಾರು ಮಾಡಿಕೊಂಡು ಶಾರದನ ನೋಡ್ತಾ ಇರ್ತಾಳೆ. ಆದರೆ ಪಾರಿಜಾತ ಮಾತ್ರ ಕೋಪ ಮಾಡ್ಕೊಂಡು ಎಷ್ಟು ಒಯ್ಯಾರಿಗೆ ಬಂದು ಎಲ್ಲರ ಹತ್ರನೂ ಕ್ಷಮೆ ಕೇಳ್ತಾಳೆ, ನಿನಗೆ ಸ್ವಲ್ಪನಾದರೂ ನಿಯತ್ತಿದೇನೆ ಅಂತ ಬೈತಾ ಇರ್ತಾಳೆ. ಹಾಗೆ ಅಲ್ಲ ಕಡೆ, ನಿನಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ನಮ್ಮ ಮನೆಯವರು, ಸ್ವಲ್ಪನಾದರೂ ನಿಯತ್ತಿಲ್ಲದೆ ಈ ಥರ ಹೇಳ್ಬಿಟ್ಟಲೆ ಅಂತ ಬೈತಾ ಇರಬೇಕಾದ್ರೆ ಜ್ಯೋತಿಕನು ಕೋಪ ಮಾಡಿಕೊಂಡು ಶಾರದಾ ಮುಂದೆ ಬಂದ್ಬಿಟ್ಟು, ಅಷ್ಟೆಲ್ಲ ಜನಗಳ ಮುಂದೆ ನೀನು ಸಿದ್ದು ಹೆಸರು ಹೇಳ್ದಲ್ಲ, ಅದರ ಅವಶ್ಯಕತೆನೇ ಇತ್ತೇನೆ ಅಂತ ಬೈತಾ ಇರ್ತಾಳೆ. ಇದರಿಂದ ಏನಾದರೂ ಸಿದ್ಧಿಗೆ ಪ್ರಾಬ್ಲಮ್ ಆದರೆ ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಹೋಗಿ ಮಾತಾಡಿ ಅಂತ ದಶರಥನಿಗೆ ತಿವಿತಾ ಇರ್ತಾಳೆ. ಆವಾಗ ದಶರಥ ಬಂದು, ಸುಮ್ಮನೆ ಇರೋ ಆಯಿತಾ, ಮುಂದೆ ಏನಾಗುತ್ತೆ ಅಂತ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಆ ಇನ್ಸ್ಪೆಕ್ಟರ್ ಬಂದು ಏನು ಹೇಳ್ತಾರೆ ಅಂತ ನಾವೆಲ್ಲರೂ ವೆಯ್ಟ್ ಮಾಡಿ ನೋಡೋಣ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಸುಮಿತ್ರಾ ಬಂದು, ಫಸ್ಟ್ ನೀವು ತಾಳ್ಮೆಯಿಂದ ಇರಿ ಆಯಿತಾ, ಅಲ್ಲ ಪುಟಾಣಿ, ನಿನ್ಗೇನಾಗಿದೆ ಈ ಥರ ಮಾತಾಡ್ತಿದ್ಯಾ, ನಿಮ್ಮ ಡ್ಯಾಡ್ ಪರಿಸ್ಥಿತಿ ಏನು ಅಂತ ನಿನಗೆ ಗೊತ್ತಲ್ವಾ, ಸುಮ್ಮನೆ ಇರು, ಮನೆಗೆ ಹೋದ್ಮೇಲೆ ಇದ್ರ ವಿಷಯನ ಮಾತಾಡೋಣ ಅಂತ ಜ್ಯೋತಿಕೆಗೆ ಬೈದು ಸುಮ್ಮನಾಗಿ ನಿಲ್ಲಿಸ್ಬಿಡ್ತಾಳೆ. ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಎಸ್ ಇನ್ಸ್ಪೆಕ್ಟರ್, ನೀವು ಹೇಳಿದ್ದು ಕರೆಕ್ಟ್ ಇದೆ ಆಯಿತಾ, ನಾನು ಈ ಟೆನ್ಷನಲ್ಲಿ ನಾನು ಅದನ್ನು ಯೋಚನೆ ಮಾಡಲಿಲ್ಲ, ಆ ರೆಕಾರ್ಡ್ ಆಗಿದ್ದೆಲ್ಲ ಅದರಲ್ಲಿ ಇದ್ದೇ ಇರುತ್ತೆ, ನಾನು ಕಾಲ್ ಮಾಡಿ ಕೇಳ್ತೀನಿ ಅಂತ ಫೋನ್ ತೆಗಿತಾ ಇರಬೇಕಾದ್ರೆ ಆಗ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾನೆ, ನೋಡಿ ಸಿದ್ಧಾರ್ಥ ಅವರೇ, ಇದು ನಡೆದು ತುಂಬ ವರ್ಷಗಳೇ ಆಗಿದೆ, ಇದು ನನ್ನ ಜಸ್ಟ್ ಗೆಸ್ ಅಷ್ಟೇ, ಎರಡು ಇದರಲ್ಲಿ ಈ ರೀತಿ ಇರ್ಬೋದು, ಒಂದು ಏನಾದರೂ ಅದು ಫೋಟೇಜ್ ಎಲ್ಲ ಡಿಲೀಟ್ ಆಗಿರ್ಬೋದು ಅಥವಾ ಇದ್ರೂ ಇರ್ಬೋದು, ನಮ್ಮ ಹೋಪ್ ಅಷ್ಟೇ, ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡಿ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು, ಹೌದು ಇನ್ಸ್ಪೆಕ್ಟರ್, ನೀವು ಹೇಳ್ತಿರೋದು ಕರೆಕ್ಟು, ಇಷ್ಟು ವರ್ಷದ್ದು ಫೋಟೋದೆಲ್ಲ ಡಿಲೀಟ್ ಆಗಿದೆ ಇಲ್ವೋ ನನಗೂ ಗೊತ್ತಿಲ್ಲ, ಆದರೂ ಸಹ ಕಾಲ್ ಮಾಡಿ ಕೇಳ್ತೀನಿ ಅಂತ ತನ್ನ ಫ್ರೆಂಡಿಗೆ ಕಾಲ್ ಮಾಡ್ತಾ ಇರ್ತಾನೆ. ಈ ಕಡೆ ನನ್ನ ಫ್ರೆಂಡ್ ಹರಿಗೆ ಕಾಲ್ ಮಾಡಿದಾಗ, ಏನು ಸಿದ್ದು ಇಷ್ಟು ವರ್ಷ ಆದಮೇಲೆ ಕಾಲ್ ಮಾಡಿದ್ಯಾ, ಚೆನ್ನಾಗಿದೆಯಾ, ಹೇಗಿದೆ ಅನ್ಬೇಕಾದ್ರೆ, ಮಗ ನಾನು ನಿಮಗೆ ಆಮೇಲೆ ಹೇಳ್ತೀನಿ, ಆದರೆ ನಾನೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಅಂದಾಗ, ಎವ್ರಿಥಿಂಗ್ ಈಸ್ ಓಕೆ, ಏನಾದರೂ ಪ್ರಾಬ್ಲಮ್ ಏನೋ ಅದೇನು ಹೇಳು ಅಂತ ನನ್ನ ಫ್ರೆಂಡ್ ಕೇಳ್ತಾ ಇರಬೇಕಾದ್ರೆ ಮತ್ತೆ ನನ್ನ ಫ್ರೆಂಡ್ ಕೇಳ್ತಾ ಇರ್ತಾನೆ, ಮನೇಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಅನ್ಬೇಕಾದ್ರೆ, ಐ ಎಕ್ಸ್ಪೆಕ್ಟ್ ಆ ಥರ ಏನೂ ಇಲ್ಲ, ನಿನಗೆ ನಾನು ಆಮೇಲೆ ಹೇಳ್ತೀನಿ, ಆದರೆ ಐ ಟೂ ಮಚ್ ಎಕ್ಸ್ಪೆಕ್ಟ್ ಅಂತ ಹೇಳ್ತಿರ್ಬೇಕಾದ್ರೆ ಅದೇನು ಕೇಳೋ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇರ್ತಾನೆ.
ಆಗ ಸಿದ್ದು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ. ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಅವತ್ತು ನಾವು ಈ ಥರ ಹೋದ್ವಲ್ಲ, ನಮ್ಮ ಕೆರಿಯರ್ ಇಂಪಾರ್ಟೆಂಟು ಅಂತ ನನ್ನನ್ನು ಕರ್ಕೊಂಡು ಹೋದ್ರಲ್ಲ, ಇವಾಗ ಅದು ದೊಡ್ಡ ತಲೆನೋವಾಗಿದೆ. ಈ ಥರ ಊರಿನ ಜನ ಎಲ್ಲ ಬಂದು ನನ್ನ ಕಟ್ಟಾಕಿ 20 ಲಕ್ಷ ಕೊಟ್ಟರೆ ಬಿಡ್ತೀನಿ ಅಂತ ಎದುರಿಸ್ತಾ ಇದ್ದಾರೆ ಅಂತ ಅನ್ಬೇಕಾದ್ರೆ, ಓ ಮೈ ಗಾಡ್, ಈ ಥರ ಎಲ್ಲ ಆಗಿದೆಯಾ? ಆದರೆ ನಾನು ಯಾವ ಫೋಟೋಜಸ್ನು ಸಹ ನಾನು ಡಿಲೀಟ್ ಮಾಡಿಲ್ಲ. ನಿನಗೆ ಗೊತ್ತಲ್ವ, ನಾನು ಎಲ್ಲ ಮೆಮೊರಿನೂ ಸಹ ಸೇವ್ ಮಾಡಿ ಇಟ್ಕೋತೀನಿ. ಡಿಶಲ್ಲಿ ನಾನು ಅದನ್ನೆಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದುಗೆ ತುಂಬ ಧೈರ್ಯ ಬರ್ತಾ ಇರುತ್ತೆ. ಹೋಗಿ ನೀನು ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋ ಅಂತ ಅಂದಾಗ, ಥ್ಯಾಂಕ್ ಯು ಸೋ ಮಚ್ ಮಗ, ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಇಟ್ಬಿಟ್ಟು, ಇನ್ಸ್ಪೆಕ್ಟರ್ ಅವನು ಯಾವ ವೀಡಿಯೋಸ್ನು ಸಹ ಡಿಲೀಟ್ ಮಾಡಿಲ್ಲ, ಯಾವ ಡಿಶಲ್ಲಿದೆ ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾ ಇದ್ದಾನೆ ಅಂದಾಗ, ಹೊರಗೆ ನೀವು ಇವಾಗಲೇ ಹೋಗಿ ಕಲೆಕ್ಟ್ ಮಾಡ್ಕೊ ಬನ್ನಿ, ಆಮೇಲೆ ಮಾತಾಡೋಣ ಅಂತ ಅಂದಾಗ, ಬಟ್ ಇನ್ಸ್ಪೆಕ್ಟರ್ ಈ ಊರಿನ ಜನಗಳು ನನ್ನನ್ನು ಕಳ್ಸೋಕ್ಕೆ ಬಿಡಲ್ವಲ್ಲ, ಏನು ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ನಗಾಡ್ಕೊಂಡು, ಅಷ್ಟೇ ತಾನೇ, ನಾನು ಇದೀನಿ ತಾನೇ ಇನ್ಸ್ಪೆಕ್ಟರ್ ವಿಕ್ರಮ್, ನಾನು ಇರಬೇಕಾದ್ರೆ ನಿಮ್ಗೆ ಯಾಕೆ ಟೆನ್ಷನ್ನು, ನೀವು ಹೋಗಿ ಅಂತ ಹೇಳ್ಬಿಟ್ಟು ಊರ ಜನರ ಹತ್ರ ಕರ್ಕೊಬರ್ತಾ ಇರ್ತಾನೆ. ಈ ಕಡೆ ಇನ್ಸ್ಪೆಕ್ಟರ್ ಬಂದಾಗ ಊರಿನ ಜನರು ಹೇಳ್ತಾ ಇರ್ತಾರೆ, ನೀವು ಇಬ್ಬರು ಏನು ಮಾತಾಡ್ಕೊಂಡ್ರೋ ಇಷ್ಟೊತ್ತು ನಮಗಂತೂ ಗೊತ್ತಿಲ್ಲ, ಆದರೆ ನಮ್ಮ ಬೇಡಿಕೆ ಈಡೇರೋವರೆಗೂ ಯಪ್ಪನ ಮಾತ್ರ ನಾವು ಇಲ್ಲಿಂದ ಕದ್ಲಕ್ಕೆ ಬಿಡಲ್ಲ ಅಲ್ವೇನ್ರಪ್ಪ ಅಂತ ಅಧ್ಯಕ್ಷರು ಹೇಳ್ತಿರ್ಬೇಕಾದ್ರೆ ಊರಿನ ಜನ ಎಲ್ಲ ಹೌದು ಹೌದು ಅಂತ ಕೂಗಾಡ್ತಾ ಇರ್ತಾರೆ. ಮತ್ತೆ ನಮಗೆ ಪರಿಹಾರ ಕೊಡಲೇಬೇಕು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಕೂಗಾಡ್ತಿರ್ಬೇಕಾದ್ರೆ ಇನ್ಸ್ಪೆಕ್ಟರ್ ವಿಕ್ರಮ್, ಒಂದು ನಿಮಿಷ ಸುಮ್ಮನಿರು ಅಂತ ಎಲ್ಲರನ್ನೂ ಅದಲಿಸ್ತಾ ಇರ್ತಾನೆ. ನೋಡಿ ಅಧ್ಯಕ್ಷರೇ, ಇವರು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಅನ್ನೋದಕ್ಕೆ ಏನೋ ಬಲವಾದ ಸಾಕ್ಷಿ ಇದೆಯಂತೆ, ಅವರು ತಗೊಬರಲಿ ಬಿಡಿ ಅಂತ ಹೇಳ್ತಿರ್ಬೇಕಾದ್ರೆ ದಶರಥ ಸುಮಿತ್ರನಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಆವಾಗ ಊರಿನ ಅಧ್ಯಕ್ಷನ ಹತ್ರ ಬಂದು ಹೇಳ್ತಾ ಇರ್ತಾನೆ, ಬಾಬು ನೋಡಿ ಅಧ್ಯಕ್ಷರೇ, ಇವರೇನೋ ಮಾತಾಡ್ಕೊ ಬಂದಿದ್ದಾರೆ ಆಯಿತಾ, ಇವನು ಏನಾದ್ರು ಬಿಟ್ಟರೆ ನಾವು ಕೆಟ್ವಿ, ನಮಗೆ ದುಡ್ಡು ಕಾಸು ಏನು ಸಿಗಲ್ಲ, ಇಲ್ಲಿಂದ ಹೋಗೋಕ್ಕೆ ಅವ್ರನ್ನ ಬಿಡಬೇಡಿ ಅಂತ ಚಾಡಿ ಹೇಳ್ಕೊಡ್ತಾ ಇರ್ತಾನೆ. ಆವಾಗ ಮತ್ತೆ ಊರಿನ ಅಧ್ಯಕ್ಷ ಹೇಳ್ತಾ ಇರ್ತಾನೆ, ಏನು ಹೇಳ್ತಿದ್ದೀರಾ ಸರ್, ಇವನನ್ನೇನಾದರೂ ನಾವು ಬಿಟ್ಟರೆ ಮತ್ತೆ ವಾಪಸ್ ಬರ್ತಾನೆ ಅನ್ನೋಕ್ಕೆ ಏನು ಗ್ಯಾರಂಟಿ, ಇವನು ದುಡ್ಡು ಕೊಟ್ಟು ಹೋದರೆ ಅಷ್ಟೇ, ಇವನನ್ನ ಇವ್ರ ಮನೆಯವ್ರನ್ನ ನಾವು ಬಿಡೋದು ಅಂದಾಗ ಹೌದು ಹೌದು ಅಂತ ಜನಗಳೆಲ್ಲ ಕೂಗಾಡ್ತಿರ್ಬೇಕಾದ್ರೆ, ಒಂದು ನಿಮಿಷ ಸುಮ್ಮನಿರೋ ಅಂತ ಮತ್ತೆ ಎದುರಿಸ್ತಾ ಇರ್ತಾನೆ. ಆವಾಗ ಇನ್ಸ್ಪೆಕ್ಟರ್ ಅಧ್ಯಕ್ಷನ ಹತ್ರ ಬಂದ್ಬಿಟ್ಟು, ಏನಕ್ಕೆ ನೀವು ಈ ಥರ ಟೆನ್ಷನ್ ಮಾಡ್ಕೋತಿದ್ದೀರಾ, ನಾನು ಇದೀನಲ್ವಾ, ನಾನು ಇರಬೇಕಾದ್ರೆ ಇವನಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ, ಅವ್ನ ಮಾತು ನಾವು ಕೇಳಬೇಕು, ಅದೇನೋ ಸಾಕ್ಷಿ ಗೀಕ್ಷಿ ಅಂತ ಎಲ್ಲ ಇದೆಯಂತೆ, ಅದನ್ನು ತಗೊಬರಲಿ ಬಿಡಿ ಅಂತ ಹೇಳ್ತಾ ಇರ್ತಾನೆ. ನೋಡಿ ಮಿಸ್ಟರ್ ಸಿದ್ಧಾರ್ಥ ಅವರೇ, ನಿಮಗೆ ಸ್ವಲ್ಪ ಟೈಮ್ ಕೊಡ್ತೀನಿ, ನೀವು ಅದೇನೋ ಸಾಕ್ಷಿ ಅಂದ್ರಲ್ಲ ಅದನ್ನು ಬೇಗ ತಗೊಬರಬೇಕು, ಇಲ್ಲ ಅಂತಂದರೆ ನಿಮ್ಮನ್ನು ಅರೆಸ್ಟ್ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳಿದಾಗ ಈ ಕಡೆ ಶಾರದನಿಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ, ಮನೆಯವರು ಟೆನ್ಷನ್ ಮಾಡ್ಕೊತಿರ್ತಾರೆ. ಹಾಗೆ ಮತ್ತೆ ವಿಕ್ರಮ್ ಹೇಳ್ತಾ ಇರ್ತಾನೆ, ನೀವೇನಾದರೂ ಸಾಕ್ಷಿ ಎಲ್ಲ ತರಲಿಲ್ಲ ಅಂದರೆ ಊರಿನ ಜನಗಳಿಗೋಸ್ಕರ 20 ಲಕ್ಷ ಕೊಡಬೇಕಾಗುತ್ತೆ ಅಂತ ಕಣ್ಮಿಸ್ಬೇಕಾದ್ರೆ ಈ ಕಡೆ ಅಧ್ಯಕ್ಷ ತುಂಬ ಖುಷಿ ಪಡ್ತಾ ಇರ್ತಾನೆ. ಬೇಗ ಹೋಗಿ ತಗೊಬನ್ನಿ ಅಂತ ಕಣ್ಮಿಸ್ಗೆ ಈ ಕಡೆ ಸಿದ್ದುಗೆ ಹೇಳ್ತಿರ್ಬೇಕಾದ್ರೆ ಸರಿ ಅಂತ ಸಿದ್ದು ಇಲ್ಲಿ ಹೊರಡ್ತಾ ಇರ್ತಾನೆ. ಈ ಕಡೆ ಮಾವನಿಗೆ ಸಮಾಧಾನ ಮಾಡಿ ಹೊರಡ್ತಾ ಇರಬೇಕಾದ್ರೆ ಈ ಕಡೆ ಪಾರಿಜಾತ 20 ಲಕ್ಷ ಕೇಳ್ತಾ ಇದ್ದಾರಲ್ಲ ಇನ್ಸ್ಪೆಕ್ಟರ್, ಇವ್ರಿಗೆ ಏನಾಯ್ತು ಅಂತ ಅವಳು ಬೈಕತ್ತಾ ಇರ್ತಾಳೆ. ಆದರೆ ಸಿದ್ದು ಎಲ್ಲರಿಗೂ ಸಮಾಧಾನ ಮಾಡಿ ಪ್ರೂಫ್ ತರಕ್ಕೆ ಅಂತ ಹೊರಟು ಹೋಗ್ತಾ ಇರ್ತಾನೆ. ಅವಾಗ ಅಧ್ಯಕ್ಷ ಹೇಳ್ತಾನೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಇನ್ಸ್ಪೆಕ್ಟರ್ ಅಂದಾಗ, ನನ್ನ ಹತ್ರನ ಬನ್ನಿ ಹೋಗೋಣ ಅಂತ ಅಂದ್ಬಿಟ್ಟು ವಿಕ್ರಮ್ ಅಧ್ಯಕ್ಷನ ಕರ್ಕೊಂಡು ಬರ್ತಾನೆ. ಈ ಕಡೆ ಬಂದಾಗ ಮತ್ತೆ ಯೋಚನೆ ಮಾಡಿ ಅಧ್ಯಕ್ಷ ಹೇಳ್ತಾ ಇರ್ತಾನೆ, ಅಲ್ಲ ಸಾಹೇಬ್ರೆ, ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ನಿಮಗೂ ಮತ್ತು ಆ ಹುಡುಗನ ನಡುವೆ ಏನು ಡೀಲ್ ನಡೆದಿಲ್ಲ ತಾನೆ ಅಂತ ಅಂದಾಗ, ನನ್ನ ಮೇಲೆ ನೀವು ಅನುಮಾನ ಪಡ್ತೀರಾ ಅಂತ ವಿಕ್ರಮ್ ಹೇಳ್ತಿರ್ಬೇಕಾದ್ರೆ, ಅದು ಹಾಗಲ್ಲ ಅಂತ ಅಧ್ಯಕ್ಷ ಹೇಳ್ತಿರ್ಬೇಕಾದ್ರೆ ಮತ್ತೆ ಹೇಳ್ತಿರ್ತಾನೆ, ನಮಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ, ಯಾವ ಡೀಲು ಇಲ್ಲ, ಆ ಥರ ಏನಾದರೂ ಇದ್ದರೆ ಅದನ್ನು ಬಿಡಿಸ್ಕೊಳಕ್ಕೆ ಹೋಗೋಕ್ಕೆ ಇದೇನು ಸಾಕಲ್ವಾ ಅಂತ ಹೇಳ್ತಾ ಇರ್ತಾನೆ. ಮತ್ತೆ ವಿಕ್ರಮ್ ಹೇಳ್ತಾನೆ, ನಾನು ಕೊಟ್ಟ ಮಾತಿಗೆ ಯಾವತ್ತೂ ಸಹ ತಪ್ಪಲ್ಲ, ನಿಮಗೆ ಗೊತ್ತು ತಾನೇ, ನಾನು ಏನಾದರೂ ಅವನ ಹತ್ರ ಕೇಳಿದ್ದೀನಿ, ಪ್ರೂಫ್ ಏನಾದರೂ ಇದೆಯಾ ಅಂದಕ್ಕೆ ಅವನು ತರ್ತೀನಿ ಅಂತ ಹೋಗಿದ್ದಾನೆ. ಒಂದು ವೇಳೆ ಕೊಟ್ಟ ಮಾತಿಗೆ ತಪ್ಪತ್ತಾಗಿದ್ದರೆ ನಿಮ್ಮ ಹತ್ರನೇ ಕೇಳ್ತಾ ಇದ್ದೆ, ಆಕ್ಸಿಡೆಂಟ್ ಮಾಡಿದ್ದಕ್ಕೆ ನೋಡಿದಿರಲ್ಲ ನೀವು, ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದೆಯಾ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ನಲ್ವಾ ಅಧ್ಯಕ್ಷರೇ ಅಂದಾಗ, ಅಧ್ಯಕ್ಷರು ಶಾಕ್ ಆಗಿ ಹಾಗೆ ಇನ್ಸ್ಪೆಕ್ಟರ್ ಮುಖನ ನೋಡ್ತಾ ಇರ್ತಾರೆ. ನಿಮಗೆ ಹೇಳಿಸ್ಕೊಂಡು ನಾನು ಮಾಡೋ ಅವಶ್ಯಕತೆ ಇಲ್ಲ ಅಂದಾಗ, ಅಯ್ಯೋ ಸಾಹೇಬ್ರೆ, ಇದು ನನಗೆ ಒಳ್ಳೆಯದೇ ಇಲ್ಲ ನೋಡಿ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾ ಇರ್ತಾನೆ, ಕಳ್ಳರನ್ನೇ ನಂಬಲ್ಲ ಅಂತ ಅಂದರೆ ಹೇಗೆ ಅಧ್ಯಕ್ಷರೇ, ನೀವು ಹೋಗಿ ಅಲ್ಲಿ ನಿಂತ್ಕೊಳ್ಳಿ ಅಂತ ಕಳಿಸ್ತಾ ಇರ್ತಾನೆ. ಈ ಕಡೆ ಅಧ್ಯಕ್ಷನ ಕಳಿಸ್ಬಿಟ್ಟು ತನ್ನ ಪಾಡಿ ತಾನು ಸ್ಮೈಲ್ ಮಾಡ್ತಾ ಇರ್ತಾನೆ. ಆದರೆ ಶಾರದಾ ಮಾತ್ರ ಟೆನ್ಷನ್ ಮಾಡ್ಕೊಂಡು ಹಾಗೆ ನಿಂತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.